ಸೇವ್ ಕೆಜಿಎಫ್ ಯುನೈಟೆಡ್ ಫ್ರಂಟ್ ವತಿಯಿಂದ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾದಂತ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಮತ್ತು ಬಿಜಿಎಂಎಲ್ ಸೆಕ್ಯೂರಿಟಿ ಆಫೀಸರ್ ಮತ್ತು OSD ಅವರಿಗೆ ನಾವು ಕಲಿಕಲಿಯಿಂದ ಒಂದು ಮನವಿಯನ್ನ ಇಡ್ತಾ ಇದ್ದೀವಿ. KGF ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ, ಸೆಂಟಿನರಿ ಸ್ಟೇಡಿಯಂ, ಅದು ಎನ್ನುವ ಈ ಜಿಮ್ಖಾನಾ ಸ್ಟೇಡಿಯಂ ಇವತ್ತು ತಮ್ಮ ಪ್ರಯತ್ನದಿಂದ BGML ಅವರ ಸಪೋರ್ಟ್ ಇಂದ ಇವತ್ತು ಮಿನಿಸ್ಟ್ರಿ ಆಫ್ ಮೈನ್ಸ್ ಮತ್ತು ಪೋಸ್ಟ್ ಅಥಾರಿಟಿಯಿಂದ ಅದು ಇವಾಗ ಒಳ್ಳೆ ರೀತಿಯಲ್ಲಿ ರೆನೋವೇಟ್ ಆಗ್ತಾ ಇದೆ. 27, 28ನೇ ತಾರೀಕು ನಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ವತಿಯಿಂದ ರೆಸ್ಪೆಕ್ಟೆಡ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀ ಶಿವಾಂಶು ರಜಪೂಟ್ ಅವರು ಡ್ರಗ್ ಅಡಿಕ್ಟ್ ಅವೇರ್ನೆಸ್ ಟೂರ್ನಮೆಂಟ್ ಅನ್ನ 2 ದಿವಸ ನಡೆಸ್ತಾರೆ. ಖೇಲೋ ಇಂಡಿಯಾ ಜೊತೆಯಲ್ಲಿ ಅವರು ಇದನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಲಾಕ್ ಹಾಕಿದ್ದಾರೆ, ಸೇಫ್ಟಿಗೆ ಹಾಕಿರ್ಬೋದು, ಬಟ್ ಇದು ಒಂದು ಒಳ್ಳೆ ಪಾರ್ಕ್ ಇವತ್ತು ಇದೆ. ಆದ್ದರಿಂದ ಅವತ್ತಿನ ದಿವಸ ಈ ದೇಶದಿಂದ ಕಾನ್ಸ್ಟಿಟ್ಯೂಷನಲ್ ಫಾದರ್ ಸೆಂಟಿನರಿ ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಎನ್ನುವ ಜಿಮ್ಖಾನಾ ಸ್ಟೇಡಿಯಂ ಅಲ್ಲಿ ಫುಟ್ಬಾಲ್ ಮ್ಯಾಚ್ ಟೂರ್ನಮೆಂಟ್ ನಡೀತಾ ಇರೋದ್ರಿಂದ, ರೆನೋವೇಟ್ ಆಗಿ ಅದು ಉದ್ಘಾಟನೆ ಆಗ್ತಾ ಇರೋದ್ರಿಂದ ಎಲ್ಲಾ ಪ್ರಯತ್ನವನ್ನ ತಾವು ಮಾಡಿದ್ದೀರಿ. ನಮ್ಮ ಜಿಲ್ಲೆಯ ಪಾರ್ಲಿಮೆಂಟ್ ಮೆಂಬರ್ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ವಿ ಆರ್ ಹಂಬ್ಲಿ ರಿಕ್ವೆಸ್ಟಿಂಗ್ ಇದನ್ನ ಕೂಡ ರೆನೋವೇಟ್ ಮಾಡಿ ಇದನ್ನ ಪಬ್ಲಿಕ್ ಹೋಗುವಂತ ರೀತಿಯಲ್ಲಿ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ಒಂದು ಪಾರ್ಕ್ ಮತ್ತು ಸ್ಟೇಡಿಯಂ ಅನ್ನ ತಾವು ರೆನೋವೇಟ್ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. BGML ಮ್ಯಾನೇಜ್ಮೆಂಟ್ ಕೂಡ ರಿಕ್ವೆಸ್ಟ್, ಯಾಕಂದ್ರೆ ಇವತ್ತು ಒಂದು ಮಾಲಾರ್ಪಣೆ ಮಾಡೋಣ ಅಂತ ನಾವು ಬಂದ್ವಿ, ಆದ್ರೆ ಇಲ್ಲಿ ಲಾಕ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾಕಂದ್ರೆ ಅವರು ಲಾಕ್ ಹಾಕಿರಬಾರ್ದು, ಇಟ್ಸ್ ಎ ಪಬ್ಲಿಕ್ ಪ್ಲೇಸ್. ಮತ್ತು ಈ ಸ್ಟೇಡಿಯಂ ರೆಡಿ ಆಗ್ತಾ ಇರುವ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೆಂಗೆ ಇದ್ದಾರೆ, ಇಲ್ಲಿ ಇದನ್ನ ಕೂಡ ರೆಡಿ ಮಾಡಬೇಕಂತ ಕೂಡ ನಾವು ನಿಮ್ಮಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ.